ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ಜನ್ಮದಿನದ ಅಂಗವಾಗಿ 10 ವರ್ಷಗಳಿಂದ ನಡೆಸಿಕೊಂಡು ಬಂದಿರುವ ಜಿಎಸ್ಎಸ್ ಪುರಸ್ಕಾರ ಹಾಗೂ ಕಾವ್ಯ ಸೌರಭ ವಿಶೇಷ ಕಾರ್ಯಕ್ರಮವನ್ನು ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸಲಾಗಿದೆ ಎಂದು ವಿನಯ್ ಶಿವಮೊಗ್ಗ ತಿಳಿಸಿದರು. ದಿನಾಂಕ 3/3/2025 ಕರ್ನಾಟಕ ಸಂಘದ ಭವನದಲ್ಲಿ ಆಯೋಜಿಸಲಾಗಿದ್ದು 24ನೇ ಸಾಲಿನ ಜಿಎಸ್ಎಸ್ ಪುರಸ್ಕಾರವನ್ನು ಕನ್ನಡನಾಡಿನ ಖ್ಯಾತ ಗಾಯಕರಾದ ಗರ್ತಿಕೆರೆ ರಾಘಣ್ಣ ಇವರಿಗೆ ನೀಡಿ ಗೌರವಿಸಲಾಗ್ತಾ ಇದೆ. ಇನ್ನು ಡಿಎಚ್ ಶಂಕರಮೂರ್ತಿ ಮಾಜಿ ಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ತು ಬೆಂಗಳೂರು ಇವರು ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಎಚ್ಆರ್ ಶಂಕರನಾರಾಯಣ ಶಾಸ್ತ್ರಿ ಅಧ್ಯಕ್ಷರು ಕರ್ನಾಟಕ ಸಂಘ ಹಾಗೂ ಜಿಎಸ್ಎಸ್ ಜ್ಯೋತಿ ಪ್ರಕಾಶ್ ಅಧ್ಯಕ್ಷರು ಶ್ರೀ ಬಸವೇಶ್ವರ ವೀರಶೈವ ಸಮಾಜ ಸೇವಾ ಸಂಘದ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಅಂತ ತಿಳಿಸಿದರು. ನಾಡಿನ ಖ್ಯಾತ ಗಾಯಕ ಮಲೆನಾಡಿನ ಹೆಮ್ಮೆ ಗರ್ತಿಕೆರೆ ರಾಘಣ್ಣ ಕೋನ ರಾಘವೇಂದ್ರ ಅವರಿಗೆ ಜಿಎಸ್ಎಸ್ ಪ್ರತಿಷ್ಠಾನದಿಂದ ಕೊಡಮಾಡ್ತಾ ಇದ್ದೀವಿ. ಜಿಎಸ್ಎಸ್ ಪುರಸ್ಕಾರ ಪ್ರತಿ ಸರಿ ಒಬ್ರು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧಕರಿಗೆ, ಇನ್ನೊಂದು ವರ್ಷ ಸಂಗೀತ ಕ್ಷೇತ್ರದ ಸಾಧಕರಿಗೆ ಕೊಡುವಂತ ಒಂದು ಪರಿಪಾಠ. ಈ ಬಾರಿಯ ಜಿಎಸ್ಎಸ್ ಪುರಸ್ಕಾರ ಗರ್ತಿಕೆರೆ ರಾಘಣ್ಣ ಅವರಿಗೆ, ನಾಡಿನ ಹಿರಿಯ ಗಾಯಕ 90ರ ಹರೆಯದ ರಾಘಣ್ಣ ಅವರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಲೆನಾಡಿನಲ್ಲಿ ಕವಿ ಕಾವ್ಯ ಗೀತೆಯ ಮೂಲಕ ಹೆಸರಾದವರು, ರಾಜ್ಯಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಹಿರಿಯ ಕಲಾವಿದರು. ಅವರಿಗೆ ಈ ಬಾರಿಯ ಜಿಎಸ್ಎಸ್ ಪುರಸ್ಕಾರ ನಾವು ನೀಡ್ತಾ ಇದೀವಿ. ಇದರ ಅಂಗವಾಗಿ ಜಿಎಸ್ಎಸ್ ಅವರ ಒಂದು ಹುಟ್ಟಿದ ಹಬ್ಬದ ಪ್ರಯುಕ್ತ ಪ್ರಕೃತಿ ಕುರಿತಾದಂತ ಭಾವಗೀತೆಯ ಸಮೂಹ ಗಾಯನ ಸ್ಪರ್ಧೆಯನ್ನ ನಾವು ಏರ್ಪಡಿಸಿದ್ವಿ. ಬಹಳ ಒಳ್ಳೆಯ ರೆಸ್ಪಾನ್ಸ್ ಇತ್ತು. ಅದರ ವಿಜೇತರಿಗೂ ಅಂದಿನ ದಿನ ಬಹುಮಾನ ವಿತರಣೆ ಇರುತ್ತೆ. ಹಾಗೂ ಗರ್ತಿಕೆರೆ ರಾಘಣ್ಣ ಅವರ ಸುಪುತ್ರಿಯರಾದ ಶ್ರೀದೇವಿ ಹಾಗೂ ಸುಮಿತ್ರಾ ಅವರು ಜಿಎಸ್ಎಸ್ ಅವರ ಕವಿತೆಗಳನ್ನ ಹಾಡ್ತಾ ಇದ್ದಾರೆ. ಡಿಎಸ್ ಶಂಕರಮೂರ್ತಿ ಅವರು ಮಾಜಿ ವಿಧಾನ ಪರಿಷತ್ ಸಭಾಪತಿಗಳು, ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗೆ ಶ್ರೀ ಪ್ರೊಫೆಸರ್ ಎಚ್ಆರ್ ಶಂಕರನಾರಾಯಣ ಶಾಸ್ತ್ರಿ ಅವರು ಕರ್ನಾಟಕ ಸಂಘದ ಅಧ್ಯಕ್ಷರು ಹಾಗೂ ಶ್ರೀ ಎಸ್.ಎನ್. ಜ್ಯೋತಿ ಪ್ರಕಾಶ್ ಅವರು ಬಸವೇಶ್ವರ ವೀರಶೈವ ಸಮಾಜದ ಅಧ್ಯಕ್ಷರು, ಅವರು ಮುಖ್ಯ ಅತಿಥಿಯಾಗಿ ಆಗಮಿಸ್ತಾ ಇದ್ದಾರೆ. ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದ ಪ್ರೊಫೆಸರ್ ಕಿರಣ್ ದೇಸಾಯಿ ಅವರು ಹಾಗೂ ಕಾರ್ಯದರ್ಶಿಗಳಾದ ಶ್ರೀ ಎಸ್ ಈಶ್ವರಪ್ಪನವರು ಇರ್ತಾರೆ. ಈ ಕಾರ್ಯಕ್ರಮಕ್ಕೆ ತಾವು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೊಟ್ಟು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತೇವೆ. ತಮ್ಗೆಲ್ಲರಿಗೂ ಗೊತ್ತಿದೆ, ಈ ವರ್ಷ ನಾವು ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಯಾರಿಗೂ ಸಹ ಈ ಗೌರವ ಅನ್ನೋದು ಇರೋದಿಲ್ಲ. ಈ ಪ್ರತಿಷ್ಠಾನದ ವತಿಯಿಂದ ವಿಶೇಷವಾಗಿ ಈ ಜಿಎಸ್ಎಸ್ ಪುರಸ್ಕಾರ ಏನ್ ಮಾಡ್ತೀವಿ ಅವರಿಗೆ ಮಾತ್ರ ಆ ಒಂದು ಫಲಕದೊಂದಿಗೆ ನಗದು ಪುರಸ್ಕಾರವನ್ನ ನೀಡಲಾಗ್ತದೆ. ಪ್ರತಿ ವರ್ಷ ಮಾಧ್ಯಮದವರ ಸಹಕಾರದೊಂದಿಗೆ ಅತ್ಯುತ್ತಮವಾಗಿ ಕಾರ್ಯಕ್ರಮ ನಡೆದು ಬರ್ತಾ ಇದೆ. ಸಾರ್ವಜನಿಕರಿಗೂ ಸಹ ಈ ಬಗ್ಗೆ ಹೆಚ್ಚು ಕಾಳಜಿ ಬಂದಿದೆ ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಈ ನಿಟ್ಟಿನಲ್ಲಿ ಇತ್ತೀಚೆಗಂತೂ ತುಂಬಾನೇ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ. ಎಲ್ಲರೂ ಸಹ ಸ್ಪಂದಿಸ್ತಾ ಇದ್ದಾರೆ. ಕರ್ನಾಟಕ ಸಂಘದ ಸಹಯೋಗದಲ್ಲಿ ಈ ಸಲ ನಾವು ಕರ್ನಾಟಕ ಸಂಘದಲ್ಲೇ ಈ ಕಾರ್ಯಕ್ರಮ ಸಂಜೆ 6 ಗಂಟೆಗೆ 3ನೇ ತಾರೀಕು ನಡೆದಿದೆ. ತಾವೆಲ್ಲರೂ ಸಹ ಆಗಮಿಸಿ ಸಾರ್ವಜನಿಕರಿಗೆ ಈ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇವೆ. ಹಾಗೆ ನಮ್ಮ ಕಿರಣ್ ದೇಸಾಯಿ ಅವರು ಪ್ರೊಫೆಸರ್ ಆದ್ಮೇಲೆ, ಅವರು ನಿವೃತ್ತಿ ಆದ್ಮೇಲೆ ಇದ್ರದ್ದು ಬಹಳ ಆಸಕ್ತಿ ವಹಿಸಿ ಕೆಲಸ ನಡೆಸ್ತಾ ಇದ್ದಾರೆ. ಮುಂದಿನ ವರ್ಷ ಜಿಎಸ್ಎಸ್ ಅವರು ಜನನವಾಗಿ 100 ವರ್ಷಗಳ ತುಂಬುತ್ತೆ. ಆ ನಿಟ್ಟಿನಲ್ಲಿ ನಾವು ಈಗಿಂದನೇ ಈ ಕಾರ್ಯಕ್ರಮವನ್ನ